ಟೀನೇಜ್ ವಯಸ್ಸು ಒಂಥರ ಚಿತ್ರನ ನಮ್ಮ ತಂದೆ ಶ್ರೀಕಾಂತ್ ಅವರು ನಿರ್ದೇಶನ ಮಾಡಿದ್ದಾರೆ. ಸೊ ನಾನು ಕೂಡ ಸ್ವತಃ ನಾನೊಬ್ಬ ನಿರ್ದೇಶಕ. ಆದರೆ ಸೆಟ್ನಲ್ಲಿ ಹಲವಾರು ಸಾರಿ ಒಂದು ಇದಾಗೋದು ಅಂದರೆ ಕ್ಲಾಶ್ ಆಗೋದು. ನಾನು ಕೂಡ ನನ್ನ ನಿರ್ದೇಶನನ ಎಂಟರ್ ಆಗ್ತಿದ್ದೆ, ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ್ಯಂಡ್ ಎಲ್ಲ ಎವ್ರಿಥಿಂಗ್ ಇನ್ ಗುಡ್ ಹೋಪ್ಸ್, ಎಲ್ಲ ಒಂದು ಒಳ್ಳೆ ಸ್ಪಿರಿಟ್ನಲ್ಲೇನೆ. ಬಟ್ ಒಂದೊಂದ್ಸರಿ ನಾನು ಇನ್ನೊಂದೇನಂದರೆ ವಿಶೇಷತೆ, ಈ ಚಿತ್ರದ ಸಂಕಲನಕಾರ ಅಂದರೆ ಎಡಿಟರ್ ಕೂಡ ನಾನೇ. ಆದ್ರಿಂದ ಸೆಟ್ನಲ್ಲಿ ಏನಾದ್ರು ಒಂದು ಶಾರ್ಟ್ ತೆಗಿತಾ ಇರಬೇಕಾದ್ರೆ ಇಲ್ಲ ಹೀಗೆ ತೆಗೆಯೋಣ ಅಂತ ಹೇಳ್ತಿದ್ದೆ, ಇಲ್ಲ ಬೇಡ ಇದೇ ಥರ ತೆಗೆಯೋಣ ಅಂತ ಹೇಳ್ತಿದ್ದೆ. ತೆಗಿರಿ ಎಡಿಟಿಂಗಲ್ಲಿ ನಾನೇ ತಾನೇ ಅದನ್ನು ತೆಗೆದಾಕೋದು ಅಂತ. ಸೊ ಆ ರೀತಿಯಲ್ಲಿ ಜೋವಿಯಲ್ ಆಗಿ ಐ ಥಿಂಕ್ ಆರ್ಗ್ಯುಮೆಂಟ್ ಮಾಡಿದ್ರೆ ಒಂದು ಒಳ್ಳೆ ಸೊಲ್ಯೂಷನ್ ಬರುತ್ತೆ. ಟೀನೇಜ್ ಚಿತ್ರದಲ್ಲಿ ಒಬ್ರಲ್ಲ ಇಬ್ರಲ್ಲ 4 ಜನ ಹೀರೋಯಿನ್ಗಳಿದ್ದಾರೆ. ಅಂದರೆ ಇವ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಮೊದಲನೇವ್ರು ಬಂದು ತನ್ವಿ ಅಂತ, ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಚಿತ್ರ ಸ್ಲಮ್ ಡಾಗ್ ಮಿಲಿಯನಲ್ಲಿ ರಿಗರಿಂಗ ಅಂತ ಲತಿಕಾ ಪಾತ್ರದಲ್ಲಿ ಕಾಣಿಸ್ಕೊಂಡವರು. ಸೊ ಅವರು ಒಂದು ಗೋವನ್ ಕ್ರಿಶ್ಚಿಯನ್. ಮತ್ತೆ ಎರಡನೇ ಲೀಡ್ ಬಂದು ಅಪೂರ್ವ ಅರೋರಾ. ಇವರು ಬಾಲಿವುಡ್ನ ಬಬಲ್ ಗಮ್ ಮತ್ತೆ ಓ ಮೈ ಗಾಡ್ ಮತ್ತೆ ಇನ್ನ ಹಲವಾರು ಚಿತ್ರಗಳು ಮತ್ತೆ ಆ್ಯಡ್ಗಳಲ್ಲಿ ಕಾಣಿಸ್ಕೊಂತಾರೆ. ಸೊ ಅವರು ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇರೋ ಒಂದು ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ. ಮತ್ತೆ ಪ್ರಿಯಾ ಭರತ್ ಖನ್ನಾ ಅಂತ, ಇವ್ರು ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ, ಬೆಳೆದಿದ್ದು ಆಸ್ಟ್ರೇಲಿಯಾನಲ್ಲಿ. ಅದೇ ನಮ್ಮ ಚಿತ್ರಕ್ಕೆ ಆ್ಯಕ್ಟ್ ಮಾಡೋದಕ್ಕೋಸ್ಕರ ಫಸ್ಟ್ ಟೈಮ್ ಇಂಡಿಯಾಗೆ ಬೆಂಗಳೂರಿಗೆ ಬಂದರು. ಸೊ ಅವರು ಅಂಜಲಿ ಅನ್ನೋ ಒಂದು ಪಾತ್ರದಲ್ಲಿ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಕಾಣಿಸ್ಕೊತಾರೆ. ಮತ್ತೆ ಜಾರ್ಜಿಯಾ ಅಂತ ಇಟಲಿ ರಾಷ್ಟ್ರದವರು, ಅವರು ಕೂಡ ಒನ್ ಆಫ್ ದ ಲೀಡಲ್ಲಿ ಕಾಣಿಸ್ಕೊತಾರೆ. ಸೊ ಐ ಥಿಂಕ್ ಒಟ್ಟಾರೆ ಹೇಳಬೇಕಂದ್ರೆ ಯಾರ ಟೀನೇಜಲ್ಲೂ ಒಂದು ಹುಡುಗಿ ಇರಲ್ಲ. ಸೊ ಹಲವಾರು ಜನ ಇರ್ತಾರೆ ಬೇರೆ ಬೇರೆ ಸ್ಟೇಜ್ಗಳಲ್ಲಿ. ಆ ಒಂದು ನಿಟ್ಟಿನಲ್ಲಿ 4 ಜನ ಹುಡುಗಿರು, 4 ಕನ್ಫ್ಯೂಷನ್ಗಳು, ಅವಳ ಇವಳ ಅಥವಾ ಮತ್ತೊಬ್ಳ ಅಥವಾ ಯಾರು ಅನ್ನೋದನ್ನ ನೀವೇ ನೋಡ್ಬೇಕು. ನಾನು ಈ ಚಿತ್ರದಲ್ಲಿ ಆರ್ಯ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಸೊ ತುಂಬಾನೇ ಟ್ಯಾಲೆಂಟೆಡ್ ಸಿಂಗರ್ ಮತ್ತೆ ಗಿಟಾರಿಸ್ಟ್. ಸೊ ಯಾರನ್ನು ಲವ್ ಮಾಡ್ತಾನೆ ಅನ್ನೋದನ್ನ ಚಿತ್ರಮಂದಿರಕ್ಕೆ ಬಂದು ನೀವೇ ನೋಡ್ಬೇಕು. ಮೋಸ್ಟ್ ಆಫ್ ದ ಸಾಂಗ್ಸ್ ಏನಂದ್ರೆ ರಿಯಾಲಿಟಿ ಸಾಂಗ್ಸು. ಸೊ ಇಮ್ಯಾಜಿನೇಷನ್ ಸಾಂಗ್ ಅಂದರೆ ಏನಿದು ಮನಸ್ಸಲ್ಲಿ ಅನ್ನೋ ಒಂದು ಹಾಡನ್ನು ನೋಡಿರ್ತೀರಾ ನೀವು ಈಗಾಗಲೇ, ಅಥವಾ ಅಂಡರ್ ವಾಟರ್ ಸಾಂಗ್ ಇರ್ಬೋದು. ಸೊ ಇವೆರಡು ಇಮ್ಯಾಜಿನೇಷನ್ ಸಾಂಗ್ಗಳು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ರಿಯಾಲಿಟಿ. ಸೊ ಕತೆ ಜೊತೆನಲ್ಲೇ ಬರೋದು. ಒಂದು ಟೀನೇಜ್ ಚಿತ್ರದಲ್ಲಿ ನಾನೊಂದು ರಿಯಾಲಿಟಿ ಶೋಗೆ ಎಂಟರ್ ಆದಾಗ ಅಲ್ಲೊಂದು ಹಾಡು ಹೇಳೋದು ಒಂದು ಹುಡುಗಿ ಜೊತೆ, ಅಥವಾ ಅಲ್ಲೊಂದು ರಾಕ್ ಸಾಂಗನ್ನು ಹೇಳೋದು ಕ್ಲೈಮ್ಯಾಕ್ಸ್ನಲ್ಲಿ. ಸೊ ಈ ರೀತಿಯಲ್ಲಿ ಐ ಥಿಂಕ್ 9 ಹಾಡುಗಳನ್ನು ಕತೆಗೆ ಅನುಗುಣವಾಗಿ ಕತೆಗೆ ಸಹ ಜೊತೆನಲ್ಲೇ ಬರೋದ್ರಿಂದ ಎಲ್ಲೂ 9 ಹಾಡಿದೆಯಲ್ಲ ಅಂತ ಅನ್ಸಲ್ಲ. ಚಿತ್ರ ನೋಡಿದ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಎಲ್ಲರೂ ಹೇಳಿರೋದೇನೆಂದರೆ 9 ಹಾಡು ಬಂತು ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ, ಎಲ್ಲ ಹಾಡುಗಳು ತುಂಬ ಮೆಲೋಡಿಯಸ್ ಆಗಿದೆ ಅಂತ. ಒಂದೊಂದೇ ಕನಸು ಜಮೆಯಾಗೋ ವಯಸ್ಸು ಅಂತ, ಈ ಒಂದು ಹಾಡನ್ನು ಚಿತ್ರೀಕರಣ ಮಾಡೋಕ್ಕಿಂತ ಮುಂಚೆ ಹಲವಾರು ತಿಂಗಳ ಮುಂಚೆ ಹೇಗೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಿರ್ದೇಶಕರು ಕಥೆನಲ್ಲಿ ಹೇಗೆ ಮಾಡಿದ್ರು ಅಂದರೆ, ಆರ್ಯ ಅನ್ನೋ ಒಂದು ಪಾತ್ರ ಸೆಕೆಂಡ್ ಹಾಫ್ನಲ್ಲಿ ಗೋವಾಗೆ ಹೋದಾಗ ಅಲ್ಲಿ ರೋಸಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಮೀಟ್ ಆಗ್ತಾನೆ. ಸೊ ರೋಸಿ ತನ್ನ ರೂಮಿಗೆ ಕರ್ಕೊಂಡು ಹೋದಾಗ ಸುತ್ತಲೂ ಮತ್ಸ್ಯಕನ್ಯೆ ಅಂದರೆ ಮರ್ಮೇಡ್ಗಳ ಪೋರ್ಟ್ರೇಟ್ಸ್ ಮತ್ತು ಫೋಟೋಗ್ರಾಫ್ಸ್ ಇರುತ್ತೆ. ಸೊ ಇವಳೇನ ಮತ್ಸ್ಯಕನ್ಯೆ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋ ಅಷ್ಟರಲ್ಲಿ ಅಂಡರ್ ವಾಟರ್ ಸಾಂಗ್ನ ಒಂದು ಸನ್ನಿವೇಶ ಆ ಒಂದು ಸೀರೀಸ್ನಲ್ಲಿ ಕಾಣಿಸ್ಕೊಳುತ್ತೆ. ಸೊ ನೀರೊಳಗಡೆ ತೆಗಿಬೇಕು, ಮತ್ಸ್ಯಕನ್ಯೆ ಅಂದರೆ ನೀರೊಳಗಡೆ ಇರ್ತಾಳೆ. ಸೊ ಅರ್ಧ ಹಾಡು ನೀರೊಳಗಡೆ ತೆಗೆಯೋಣ, ಇನ್ನರ್ಧ ಹಾಡು ಆಚೆಗಡೆ ತೆಗೆಯೋಣ ಅನ್ನೋದಿತ್ತು. ಬಟ್ ಅರ್ಧ ಹಾಡು ನೀರಲ್ಲೇ ತೆಗಿತಿದೀವಲ್ಲ, ಇನ್ನು ಮಿಕ್ಕಿದ್ದು ನೀರಲ್ಲೇ ತೆಗೆದು ಬಿಡೋಣ ಅಂತ ಮಾಡಿದ್ದು ಒಂದು ಸಾಹಸ ಅಂತಾನೆ ಹೇಳ್ಬೋದು ಅಂಡರ್ ವಾಟರ್ ಸಾಂಗ್. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ಮಾತಾಡ್ತಾ ಇದ್ವಿ ನನ್ನ ಬಗ್ಗೆ ಮತ್ತೆ ಟೀನೇಜ್ ಈ ವಯಸ್ಸೇ ಒಂಥರ ನನ್ನ ಅಪ್ಕಮಿಂಗ್ ಚಿತ್ರದ ಬಗ್ಗೆ. ನನ್ನ ಇನ್ನು ಮುಂದಿನ ಸಾಹಸಗಳಿರ್ಬೋದು ಅಥವಾ ಮುಂದಿನ ನನ್ನ ಚಿತ್ರಗಳ ಬಗ್ಗೆ ಲೇಟೆಸ್ಟ್ ಸುದ್ದಿಗಾಗಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ cinekannada.com.